ಆಗ್ಲೇ ಹೇಳಿದ್ನೋ ಇಲ್ವೋ ನಿನಗೀ ವಿಚಾರದ ಬಗ್ಗೆ ಗೊತ್ತಿದೆ ಅಂತ? ನಿನಗ ಹುಡುಗಿ ಬಗ್ಗೆನೂ ಗೊತ್ತಿರ್ಬೇಕಲ್ವಾ? ನಿಮಗಷ್ಟೇ ಗೊತ್ತಿದ್ದಿದ್ದ ವಿಚಾರ ನನಗೂ ಗೊತ್ತಾಗ್ತಿದ್ಯಲ್ಲ ಅಂತ ಟೆನ್ಷನ್ ಆಗ್ತಾ ಇದೆಯಾ ಗಂಗಾ? ನೋಡ್ ಗೌರಿ, ಸುಮ್ನೆ ನಮ್ ವಿಚಾರನ ಕೆತ್ಕಿ ಅದನ್ನ ದೊಡ್ಡದ್ ಮಾಡೋದ್ ಬರಡ. ನಿಮ್ ವಿಚಾರ? ಯಾವ್ದು ನಿಮ್ ವಿಚಾರ ಗಂಗಾ? ಇದಾ? ಹೌದು, ಇದು ನಂಗೆ ಸಾಗರಂಗೆ ಸಂಬಂಧಪಟ್ಟ ವಿಚಾರ. ಇದ್ರ ಮಧ್ಯೆ ನೀನ್ ಬಂದ್ರೆ ಚೆನ್ನಾಗಿರಲ್ಲ ನೋಡು. ಅಯ್ಯೋ ಪೆದ್ದಿ, ನಿಮ್ಮಿಬ್ಬರ ಮಧ್ಯೆ ಬಂದಿರೋದು ನಾನಲ್ಲ, ಅವಳೇ ಬೇರೆ. ಆದ್ರೆ ನಾನು ಅವಳ ಜೊತೆ ಸೇರೋಣ ಅನ್ನೋ ಯೋಚನೆ ಮಾಡಿದ್ದೀನಿ. ನೀನು ಹೇಳ್ದಂಗೆ ನಿಮ್ಮಿಬ್ಬರ ಮಧ್ಯೆ ನಾ ಬರಲ್ಲ ನೋಡು. ಯಾಕಂದ್ರೆ ನನ್ನ ಗಮನ ಎಲ್ಲ ನನಗೆ ಬಂದಿರೋ ಹೊಸ ವಿಷಯದ ಮೇಲಿದೆ. ಅವತ್ತು ನೀನು ನಿಮ್ಮ ಅಜ್ಜಮ್ಮ ಏನು ಹೇಳಿದ್ರಿ? ನಮ್ಮಿಬ್ಬರ ಮಧ್ಯೆ ಚದುರಂಗದಲ್ಲಿ ನಿಮ್ಮ ದಾಳ ನಡೆಸಿದ್ದೀರಿ ಅಂತ. ಈಗ ನಾನು ನನಗೆ ಸಿಕ್ಕಿರೋ ಹೊಸ ದಾಳ ನಡೆಸ್ತೀನಿ. ಮುಂದಿನ ಆಟ ಹೇಗಿರುತ್ತೆ ಅಂತ ನೋಡ್ತಾ ಇರು. ಗಂಗಾಗಿ ವಿಚಾರ ಹೆಂಗೆ ಹೇಳಿ? ಮೊದಲ ಕಸ್ತೂರಿ ವಿಚಾರ ಗೊತ್ತಾಗಿ ಆಕಿ ಭಾಳ ಅಪ್ಸೆಟ್ ಆಗ್ಯಾಳ. ಈಗ ಇದ್ದಕ್ಕಿದ್ದಂಗೆ ಆಕಿನ ಮೀಟ್ ಮಾಡಂದ್ರ ಆಕಿ ಏನು ಅನ್ಕೋತಾಳ? ನಾನ ಕಸ್ತೂರಿನ ಮರಿತೇನಂತ ಹೇಳಿ ಈಗ ಆಕಿನ ಗಂಗನ ಮೀಟ್ ಮಾಡಕ್ಕೆ ಹೆಂಗೆ ಹೇಳಿ? ಗಂಗನ್ ಮೀಟ್ ಮಾಡಿಸಿಲ್ಲ ಅಂದ್ರ ಕಸ್ತೂರಿ ನನ್ನನ್ನು ಬಿಟ್ಟು ಹೋಗಂಗಿಲ್ಲ ಅಂತ ಕಾಣಿಸ್ತದ. ಆದ್ರ ಇದಕ್ಕೆ ಪರಿಹಾರ ಆದ್ರ ಏನದ? ಹೌದು, ಇರೋ ವಿಷಯನ ಗಂಗಾ ಹತ್ರ ಹೇಳಿ ಗಂಗನ್ನ ಕಸ್ತೂರಿಗೆ ಮೀಟ್ ಮಾಡಿಸಿ ಆಕಿನ ವಾಪಸ್ ಕಳ್ಸಿದ್ರ ಆಕಿನೂ ಮುಂದೆ ತನ್ನ ಜೀವನ ಕಟ್ಕೊಂಡು ನೆಮ್ಮದಿಯಾಗಿರ್ತಾಳ, ಗಂಗಾನೂ ನೆಮ್ಮದಿಯಾಗಿರ್ತಾಳ. ಸಾಗರ, ಎಂತಾತು? ಯಾಕೆ ನಿಂತಿದ್ದೆ? ಅದು ಗಂಗಾ, ನಿನ್ನ ಜೋಡಿ ಮಾತಾಡೋದದ, ಮಾತಾಡ್ಬೋದೇನೋ? ಅದ್ರಲ್ಲಿ ಕೇಳೋದು ಎಂತ ಇದ್ದು ಸಾಗರ? ಹೇಳು, ಎಂತ ವಿಷಯ? ಅದು ಏನಿಲ್ಲ ಬಿಡ್ ಗಂಗಾ. ಸಾಗರ, ನಾನಿನ್ ಪುಟ್ಟ ಗೆಳತಿಯ ಕೇಳ್ತಾ ಇದ್ದಿ. ಒಬ್ನೇ ಮನ್ಸಲ್ಲಿ ಏನೇನೋ ಇಟ್ಕೊಂಡು ಕೊರಗಡ. ಹೇಳು ಸಾಗರ. ಗಂಗಾ, ಆಕೆ ನಿನ್ನ ಮೀಟ್ ಮಾಡ್ಬೇಕಂತ. ಆಕಿ ಆಕಿ ಅಂದ್ರೆ? ನನ್ನ ಗರ್ಲ್ ಫ್ರೆಂಡ್. ಅಲ್ಲ, ನನ್ನ ಹಳೆ ಗರ್ಲ್ ಫ್ರೆಂಡ್. ಆಕಿ ನನ್ನನ್ನು ನೋಡಕ್ಕಂತನ ಇಲ್ಲಿಗೆ ಬಂದಾಳ. ನಮ್ಮಿಬ್ರು ಲಗ್ನ ಆಗ್ಯದಂತ ವಿಷಯ ಗೊತ್ತಾಗಿ ಆಕಿ ನಿನ್ನನ್ನು ನೋಡಬೇಕು ಅಂತ ಆಶಾ ಪಟ್ಟಾಳ. ನಿನ್ನನ್ನು ಮೀಟ್ ಮಾಡಿದ್ರ ಇನ್ಯಾವತ್ತೂ ನನ್ನ ಜೀವನದಾಗ ಬರ್ದೆ ಹಂಗ ಹೊರಟೋಗ್ತಾಳಂತ. ಅದಕ್ಕ ನಾನು ನಿನ್ನ ಮೀಟ್ ಮಾಡಿಸ್ತೇನಂತ ಆಕಿಗ. ಯಾವಾಗ ಹೋಗವು? ಯಾವಾಗ ಬರವು ಅಂತ ಹೇಳು ಸಾಗರ, ಸಿದ್ಧವಾಗಿರ್ತೆ.
ಸಾಗರ್ ಎಷ್ಟೊತ್ತಿಗೆ ಅವನ ಹೆಂಡತಿ ಹತ್ರ ಮಾತಾಡಿರ್ತಾನ? ಮಾತಾಡಿದ್ರು ಅವನ ಹೆಂಡತಿ ಅದಕ್ಕೆ ಒಪ್ಕೊಂಡಿರ್ತಾಳ? ಹಲೋ ಹಲೋ ಕಸ್ತೂರಿ. ಸಾಗರ್, ನಾನು ನಿನ್ನ ಫೋನ್ಗೆನೆ ಇಷ್ಟೊತ್ತು ಕಾಯ್ತಿದ್ದೆ. ನಿನ್ನ ಹೆಂಡತಿ ಜೊತೆ ನೀ ಮಾತಾಡಿದ್ಯಾ? ನಾವು ನಾಳೆನೇ ಬರ್ಲಿಕ್ಕತ್ತೀವಿ. ಥ್ಯಾಂಕ್ ಯು ಸಾಗರ್. ನಿಮ್ಮಿಬ್ರೂ ಒಟ್ಟಿಗೆ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಮೋರೋವರ್, ನನ್ನ ಸಾಗರ್ ಕೈ ಹಿಡ್ದಿದ್ದ ಪುಣ್ಯವಂತೆ ಹೇಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇದೆ. ಆದರೆ ನಾನು ನಿಮ್ಮಿಬ್ರೂ ಒಟ್ಟಿಗೆ ನೋಡಿದಾಗ ಸ್ವಲ್ಪ ಜಲಸಿ ಆಗ್ಬೋದು ಕಣೋ. ಆದರೆ ಡೋಂಟ್ ವರಿ, ನಾನು ಖಂಡಿತ ನಿಮ್ಮಿಬ್ರು ಮಧ್ಯ ಬರಲ್ಲ. ಆತ್ ಕಸ್ತೂರಿ, ನಾವು ನಾಳೆ ಬೆಳಿಗ್ಗೆ 11 o'clock ಮೀಟ್ ಮಾಡೋಣ. ಎಲ್ಲಿ ಬರಬೇಕು ಅಂತ ನಾನು ನಿನಗೆ ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಸರಿ ಸಾಗರ್. ಕಸ್ತೂರಿ, ನಾನು ನನ್ನ ಮಾತನ್ನು ಉಳಿಸ್ಕೊಳ್ಲಿಕ್ಕತ್ತೀನಿ, ನೀನು ನಿನ್ನ ಮಾತನ್ನು ಉಳಿಸ್ಕೊಳ್ಳಿ. ಗಂಗಾ, ಏನಂತ ಹೇಳು ಸಾಗರ. ಅದು ನಾಳೆ ಕಸ್ತೂರಿನ ಮೀಟ್ ಮಾಡೋಕ್ಕೆ ಬೆಳಗ್ಗೆ 11 ಗಂಟೆ ಹೋಗೋಣ. ನಿನ್ಗೆ ಆಗ್ಬೋದೇನೋ? ಸರಿ ಸಾಗರ. ಥ್ಯಾಂಕ್ಸ್ ಗಂಗಾ. ಕಾಣದೆ ಕಾಣದೆ ಮನಸ್ಸಿನ ನೋವು, ಕೇಳದೆ ಕೇಳದೆ ಹೃದಯದ ನೋವು, ಕಣ್ಣ ನೀರಿನಲ್ಲೇ ಕನಸು ಜಾರುತ್ತಿದೆ, ಮತ್ತೆ ಮತ್ತೆ ನಿನ್ನ ನೆನಪೇ ಕಾಡುತ್ತಿದೆ.
ಯಾಕವ್ವ ಇನ್ನೂ ನಿದ್ದೆ ಬಂದಿಲ್ಲೇನು? ನಿದ್ದೆ ಮಾಡೋ ವ್ಯಾಳ್ಳಾದೊಳಗೆ ನೀ ಇಲ್ಲಿಗೆ ಬಂದು ನನ್ನ ಸೇವಾ ಮಾಡ್ಲಿಕ್ಕತ್ತಿ ಅಂದ್ರೆ ನನ್ನ ಜೋಡಿ ನಿನಗೆ ಏನೋ ಹೇಳ್ಕೊಳ್ಳೋದದ, ಹೌದಿಲ್ಲ? ಅಂಥದ್ದು ಏನೂ ಇಲ್ಲ ಅಜ್ಜಮ್ಮ. ಎಂತಕ್ಕೋ ನಿಮ್ಮ ಜೊತೆ ಸ್ವಲ್ಪ ಕಾಲ ಕಳೆಯವು ಅನ್ನಿಸ್ತು, ಅದಕ್ಕೆ ಬಂದೆ. ಆತವ, ಆದರೂ ನನ್ನ ಮನಸ್ಸಿನಾಗಿರೋ ಗೊಂದಲ ನಿವಾರಣೆ ಆಗ್ಬೇಕು ನೋಡು, ಅದಕ್ಕೆ ಕೇಳಲಿಕ್ಕತ್ತೇನೆ. ನೀ ಆರಾಮಿದ್ದಿ ಹೌದಿಲ್ಲೋ? ಹ್ಞೂ ಅಜ್ಜಮ್ಮ, ಈ ಮನೇಲಿ ನಂಗೆಂತ ತೊಂದರೆ ಆಯ್ತು ಹೇಳಿ? ಮನೆ ರಾಣಿ ಇದ್ದಂಗಿದ್ದಿ. ಆರಾಮೇ ಇದ್ದಿ ಅಜ್ಜಮ್ಮ. ರಾಣಿ ಇರಬಹುದವ, ಆದ್ರ ಅರಮನೆ ಒಳಗ ಶತ್ರು ಇದ್ದಾಗ ರಾಣಿ ಸುಧಾ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದ. ಯಾವ ಘಳಿಗೆ ಒಳಗ ಆ ಗೌರಿ ಏನ್ ಮಾಡ್ತಾಳಂತ ಒಬ್ರಿಗೂ ಗೊತ್ತಾಗುದಿಲ್ಲ. ನಿನ್ನ ಎಚ್ಚರಿಕೆ ಒಳಗ ನೀ ಇರಬೇಕಾಗ್ತದ. ನಂಗೆ ಅವಳ ಬಗ್ಗೆ ಯಾವ ಭಯನೂ ಇಲ್ಲೇ ಅಜ್ಜಮ್ಮ. ನೀವ್ ನನ್ನ ಶಕ್ತಿಯಾಗಿ ನನ್ನ ಬೆನ್ನ ಹಿಂದೆ ಇರ್ಬೇಕಾದ್ರೆ ನಾನೆಂತಕ್ಕೆ ಅವಳ ಬಗ್ಗೆ ಯೋಚನೆ ಮಾಡ್ಲಿ? ಆದ್ರೂ ನೀ ಇಷ್ಟ್ಯಾಕ ಮಂಕಾಗಿ ಅಂತ ನಿನ್ನ ಗಂಡ ಏನಾರ ಅಂದೆನವಾ? ಅಜ್ಜಮ್ಮ, ನೀವ್ ಹಿಂಗ್ ಯೋಚಿಸದ? ಸುಮ್ಮನೆ ಎಂತಾದ್ರೂ ಹೇಳ್ತಿದ್ದಿ. ನಿದ್ದೆ ಕಣ್ಣಲ್ಲಿರೋದಕ್ಕೆ ಮಂಕಾಗಿರೋಂಗ್ ಕಾಣ್ತಿದ್ನ ಏನ? ಸಾಗರ ನಂಗೆ ಅಂತ ಹೇಳ್ತಾ ಅಷ್ಟಕ್ಕೂ ಸಾಗರ ನನ್ನ ಪೇಟೆಗೆ ಕರ್ಕೊಂಡು ಹೋಗ್ತಾಡ. ಆ ವಿಷಯ ನಿಮಗೆ ಹೇಳಕ್ಕಾಗಿತ್ತು. ನೀವು ಹೂ ಅನ್ನೋದಾದ್ರೆ ನಂಗ ಪೇಟೆಗೆ ಹೋಗಿ ಬರ್ತೀಯ? ಎಲ್ಲ ಹುಡುಗಿ, ಇದಾ ವಿಚಾರ? ಈ ವಿಚಾರ ನನ್ನ ಹತ್ರ ಹೇಳಲಿಕ್ಕೆ ಎಷ್ಟು ನಾಚಿಕೆ ಪಟ್ಕೊಳ್ಲಿಕ್ಕತ್ತಿದಿ? ಈಗ ಹೇಳಾತಲ್ಲ, ಆತು ತಗೋ. ನಾಳೆ ನೀವಿಬ್ರು ಪ್ಯಾಟಿಗೆ ಹೋಗಿ ಮಜ್ಜಾ ಮಾಡಿ ಬರ್ರಿ. ಅವ್ವ ಸುಬ್ಬಿ, ಮುಖದಾಗ ನೋಡು ಖುಷಿ ಅನ್ನೋದು ಹೆಂಗ ಕುಣಿಲಿಕ್ಕತ್ತದ. ಅಂತೂ ನನ್ನ ರಾಜಕುಮಾರ ಈ ಯುವರಾಣಿನ ಖುಷಿ ಪಡಿಸ್ಲಿಕ್ಕಂತನ ಪ್ಯಾಟಿಗೆ ಕರ್ಕೊಂಡು ಹೊಂಟಾನ ಅನ್ನು. ಗಂಗಾ ಗಂಗಾ, ಹೂವ ಎಷ್ಟು ನಾಚಿಗಿನ ಈಕಿಗೆ. ನನ್ನ ಬಂಗಾರದ ಜೂರಿಗೆ ಬಂಗಾರದಂತ ಹುಡುಗಿ. ಚಿಕ್ಕ ವಯಸ್ಸಿನಿಂದನೂ ನೀನ್ ನನ್ನವನು ಅಂತ ಕನ್ಸ್ ಕಟ್ಕೊಂಬ ಎಂದೆ ಸಾಗರ. ಆದ್ರೆ ಈಗ ನೀನ್ ಪ್ರೀತಿಸಿದ ಹುಡುಗಿನ ನನ್ ಮುಂದೆ ನಿಲ್ಸವು ಅಂತ ಯಾಕೆ ಅನ್ಕತ್ತಿದ್ದೆ? ನಾನವಳ ಹೇಗ್ ನೋಡ್ಲಿ, ಹೇಗ್ ಮಾತಾಡಿಸ್ಲಿ? ಸಾಗರ ನನ್ನೋನು ಅಂತ ಅನ್ಕೊಂಡಿದ್ದೋಳು ನಾನು. ಆದ್ರೆ ಇಷ್ಟು ವರ್ಷ ಸಾಗರ ತನ್ನೋನು ಅಂತ ಇನ್ನೊಂದು ಹುಡುಗಿ ಅನ್ಕೊಂಡಿರೋದು ನಂಗೆ ಸಹಿಸಕ್ ಆಗಲ್ಲ.
ಸಹಿಸಕ್ಕಾಗಲ್ಲ ಸಾಗರ. ನನ್ನ ಭಾವನೆಗಳು ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ಸಾಗರ. ನಾನೇನಾದ್ರೂ ಅವಳನ್ನ ಭೇಟಿ ಆದ್ರೆ ನೀನ್ ನನ್ನೋನಲ್ವೇನೋ ಅನ್ನೋ ಭಾವನೆ ಬಂದ್ಬಿಡ್ತೇನೋ ಅಂತ ಭಯ ಆಗ್ತಿದ್ದು. ಸಾಗರ ಸಾಗರ ಅರ್ಥ ಮಾಡ್ಕೊ. ನಂಗೆ ಆ ಹುಡ್ಗಿನ ಭೇಟಿ ಮಾಡಲೆ ಇಷ್ಟ ಇಲ್ಲ. ಆದ್ರೆ ಈ ವಿಷಯನ ನಾನು ನಿಂಗೆ ಹೇಳಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ. ಈ ವಿಷಯ ನಿಂಗೆ ಹೇಳಿ ನಿನ್ ಮನ್ಸ್ ನೋಯ್ಸಲು ನಂಗೆ ಇಷ್ಟ ಇಲ್ಲ. ನನ್ ಏನ್ ಮಾಡ್ಲಿ ಸಾಗರ, ನಾನು ಏನ್ ಮಾಡ್ಲಿ? ಓಹೋ, ಆಗ್ಲೇ ಅಮ್ಮವ್ರು ಎಲ್ಗೋ ಹೋಗ್ಲಿಕ್ಕೆ ರೆಡಿ ಆಗ್ಲಿಕ್ಕತ್ತಾರ. ಎಲ್ಲಿಗೆ ಹೊಂಟಾಳ ಈಕಿ ನಡಿನ ಅರ್ಥ ಆಗೋಂಗಿಲ್ಲ. ಏನೋ ಹೇಳ್ತಾಳ, ಮತ್ತಿನ್ನೇನೋ ಮಾಡ್ತಾಳ. ನಮ್ಮ ಜೋಡಿನ ಇದ್ದು ನಮ್ಗ ಗುಟ್ಬಿಟ್ಕೊಡೋದಿಲ್ಲ. ನೆನ್ನೆ ಏನೋ ವಾಡೆಗೆ ಬಾಂಬ್ ಬೀಳ್ತದ ಅಂದ್ಲು. ಬಾಂಬು ಬೀಳಿಲ್ಲ, ಬಿದಿರ್ ಬೊಂಬೂ ಬೀಳಿಲ್ಲ. ಈಗ ನೋಡಿದ್ರ ನುಲ್ಕೊಂಡು ಸಿಂಗಾರ ಮಾಡ್ಕೊಳ್ಲಿಕ್ಕತ್ತಾಳ. ಅಲ್ಲ, ಎಲ್ಲಿಗೆ ಹೊಂಟಿರ್ಬೋದು? ಏನ್ ತಕ್ಕು, ಇಲ್ಲಿ ಹಿಡಿಯಕ್ ನಿಂತಿರೋ ಬೆಕ್ಕಿನ ತರ ಹೊಂಚ ಹಾಕೊಂಡು ಅಲ್ಲೇ ನಿಂತಿದ್ಯಾ? ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ ಗೌರಿ? ನೀನು ಇಲಿನ? ನೀನು ಹುಲಿನವ, ಹುಲಿ. ನೀ ಬೇಟೆಯಾಡಿದ್ರಲ್ಲಿ ಪಾಲ್ ತಗೊಳ್ಳೋ ನರಿಗಳು ನಾವು ನಿನ್ನನ್ನು ಬೇಟೆ ಆಡ್ಲಿಕ್ಕೆ ಆಗ್ತದ? ಛೇ, ಅದು ಸರಿ. ಅಮ್ನೂರ್ ಸವಾರಿ ಎಲ್ಲಿಗೆ ಹೊಂಟದ? ಹುಲಿ ಯಾವತ್ತಾದ್ರೂ ನರಿಗ್ ಹೇಳಿ ಬೇಟೆಗೆ ಹೋಗುತ್ತಾ? ಅಂದ್ರ ಖರೇನು ಬೇಟೆಗೆ ಹೊಂಟಂಗಾತು. ಈ ಹುಲಿ ಬಾಯಿಗೆ ಬೀಳೋ ಆ ಬೇಟೆ ಯಾವುದು ಅಂತ ತಿಳ್ಕೊಬೋದೇನು? ಅದನ್ನ ಬೇಟೆ ಆಡ್ ಬಂದ್ಮೇಲೆ ಹೇಳ್ತೀನಿ.